ಹೊರಗಿನ ಶತ್ರುಗಳ ಮೇಲೆ ವಿಜಯ ಸಾಧಿಸುವ ಮೊದಲು ನಾವು ನಮ್ಮೊಳಗಿನ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬೇಕು. ಏಕೆಂದರೆ ಹೊರಗಿನ ಶತ್ರುಗಳು ನಮಗೆ ನಿರಂತರವಾಗಿ ಕಾಡುವುದಿಲ್ಲ. ಕೆಲವೊಂದು ನೆನಪು ಹಾರುತ್ತವೆ, ಕೆಲವೊಂದು ಮತ್ತೆ ಹೊಂದಾಣಿಕೆ ಆಗುತ್ತವೆ. ಹೀಗೆ ಹೊರಗೆ ನಾವು ಎಲ್ಲರ ಜೊತೆ ಪ್ರೀತಿಯಿಂದ ಇರುತ್ತೇವೆ. ಕೆಲವೊಂದು ಸಲ ಒಂದೊಂದು ಸಲ ಅವರಲ್ಲಿ ಭೇದ ಭಾವವನ್ನು ಮಾಡಿ ದ್ವೇಷಕ್ಕೆ ಕಾರಣವಾಗುತ್ತೇವೆ. ಆದರೆ ಅವು ನಿರಂತರವಾಗಿ ಉಳಿಯುವವಲ್ಲ. ಆದರೆ ನಮ್ಮೊಳಗಿರ್ತಕ್ಕಂಥ ಈ ಶತ್ರುಗಳು ಯಾರೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತು ಅಸ್ಮಿತೆ, ರಾಗ, ದ್ವೇಷ ಹಾಗೂ ಹಿಂಸೆ, ಇವೆಲ್ಲ ಅಸೂಯೆ, ಇವೆಲ್ಲ ನಮ್ಮೊಳಗಿರ್ತಕ್ಕಂಥ ಶತ್ರುಗಳು. ಮೊದಲು ನಾವು ಹೊರಗಿನ ಶತ್ರುಗಳಕ್ಕಿಂತ ಮೊದಲು ನಮ್ಮಲ್ಲಿರ್ತಕ್ಕಂಥ ಈ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬೇಕು. ಅಂದರೆ ನಮಗೆ ಯಾವ ಸಮಯದಲ್ಲಿ ಈ ಕಾಮಾದಿಗಳು ಏನನ್ನು ನಮ್ಮಿಂದ ಮಾಡಿಸುತ್ತವೆವೋ, ಏನನ್ನು ನಮಗೆ ಯಾರಿಂದ ಹೊಡೆಸುತ್ತವೆವೋ ಗೊತ್ತಾಗುವುದಿಲ್ಲ. ಆದರೆ ಕೆಲವೊಂದು ಸಲ ನಮಗೆ ಗೊತ್ತಿರಲಾರದಂತೆ ನಾವು ತಪ್ಪನ್ನು ಮಾಡಿ ಗುರಿಗೆ ಈಡಾಗುತ್ತೇವೆ. ಆದ್ದರಿಂದ ನಾವು ವಿಜಯವನ್ನು ಸಾಧಿಸಲೇಬೇಕೆಂದರೆ ಮೊದಲು ನಮ್ಮೊಳಗಿರುವ ಈ ಕಾಮಾದಿಗಳನ್ನು, ಅರಿಷಡ್ ವರ್ಗಗಳನ್ನು, ಅದರ ಮೇಲೆ ನಾವು ವಿಜಯವನ್ನು ಸಾಧಿಸಿದರೆ ನಿಜವಾದ ವಿಜಯ ದಶಮಿ ಇದು. ಧನ್ಯವಾದಗಳು.